ಇತ್ತೀಚೆಗೆ ನಮ್ ಏಥರ್ ಎಲೆಕ್ಟ್ರಿಕ್ ಸ್ಕೂಟರ್ ನಲ್ಲಿ ಹೊಸ ಪ್ರಾಬ್ಲಮ್ ಶುರುವಾಗಿತ್ತು. ಅದೇನಪ್ಪಾ ಅಂದ್ರೆ ರಾತ್ರಿ ನಾವು ಎಷ್ಟೇ ಫುಲ್ ಚಾರ್ಜ್ ಮಾಡಿದ್ರೂ ಬೆಳಿಗ್ಗೆ ಅನ್ನೋಷ್ಟರಲ್ಲಿ 4-5% ಬ್ಯಾಟ್ರಿ ಐಡಿಯಲ್ ಆಗಿ ಡ್ರೇನ್ ಆಗ್ಬಿಡ್ತಿತ್ತು. ಅಯ್ಯೋ ತಗೊಂಡು 3.5 ವರ್ಷ ಆಯ್ತು, ಇಷ್ಟರಲ್ಲೇ ಮತ್ತೆ ಬ್ಯಾಟ್ರಿ ಏನಾದ್ರೂ ಹೋಯ್ತಾ, ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕಾ ಅಂತ ಟೆನ್ಷನ್ ಆಗಿತ್ತು. ಆದ್ರೆ ಇದಕ್ಕೆ ಕಾರಣನೂ ಸಹ ಗೊತ್ತಾಯ್ತು. ಅದೇನಪ್ಪಾ ಅಂದ್ರೆ ಈ ಡಿಕ್ಕಿ ಒಳಗಡೆ ಇರೋ ಲೈಟು ಆಟೋಮೆಟಿಕ್ ಆಗಿ ಆಫ್ ಆಗ್ಬೇಕಾಯ್ತು, ಆದ್ರೆ ಆಗ್ತಾ ಇರ್ಲಿಲ್ಲ. ಡಿಕ್ಕಿ ಓಪನ್ ಮಾಡಿದಾಗ ಮಾತ್ರ ಆನ್ ಆಗ್ಬೇಕು, ಡಿಕ್ಕಿ ಕ್ಲೋಸ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಆಫ್ ಆಗ್ಬೇಕು, ಆದ್ರೆ ಆ ಕೆಲಸ ಆಗ್ತಾ ಇದ್ದಿಲ್ಲ. ಇದೇ ಕಾರಣಕ್ಕೇನೆ ಯಾವಾಗ್ಲೂ ಆ ಡಿಕ್ಕಿ ಲೈಟ್ ಆನ್ ಇದ್ದಿದ್ರಿಂದ ಐಡಿಯಲ್ ಆಗಿ ಬ್ಯಾಟ್ರಿ ಡ್ರೇನ್ ಆಗ್ತಾ ಇತ್ತು. ಆಮೇಲೆ ಕೊಪ್ಪಳದಲ್ಲಿ ಇತ್ತೀಚೆಗೆ ಓಪನ್ ಆಗಿರೋ ಏಥರ್ ಶೋರೂಮ್ಗೆ ಹೋದಾಗ ಗೊತ್ತಾಯ್ತು, ಇನ್ ಕೆಲವೇ ದಿನಗಳಲ್ಲಿ ಟೆಕ್ನಿಷಿಯನ್ ಬರ್ತಾ ಇದ್ದಾರೆ ಅಂತ. ಆವಾಗಲೇ ಕಂಪ್ಲೇಂಟ್ ಲಾರ್ಜ್ ಮಾಡಿದೆ. ಅದಾದ್ಮೇಲೆ ಟೆಕ್ನಿಷಿಯನ್ ಬಂದ್ರು, ಲೈಟ್ ಪ್ರಾಬ್ಲಮ್ ಜೊತೆಗೇನೆ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿದ್ರು, ಮತ್ತೆ ಬೆಲ್ಟ್ ಮೇಂಟೆನೆನ್ಸ್ ಸಹ ಮಾಡಿದ್ರು. ಇವಾಗ ಗಾಡಿ ಪರ್ಫೆಕ್ಟ್ ಆಗಿದೆ. ಬೆಟ್ಟದಂಗೆ ಬಂದಿದ್ದ ಪ್ರಾಬ್ಲಮ್ ಇವಾಗ ಪುಟ್ಟದಾಗಿ ಕರಗೋಯ್ತು.